ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಒಂದ್ ಕಾಲದಲ್ಲಿ ಸಿಕ್ಕಾಬಟ್ಟೆ ಚಾಲ್ತಿಲಿರ್ತೀರಿ, ಒಳ್ಳೊಳ್ಳೆ ಪಾತ್ರಗಳು ಮಾಡಿರ್ತೀರಿ, ಜನಗಳು ಬರ್ತಾರೆ, ಸೆಲ್ಫಿ ತಗೊಳ್ತಾರೆ, ವಾವ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಿ, ನೀವು ಅಶ್ವಿನಿ ನಕ್ಷತ್ರದಲ್ಲಿ ವಿಲನ್ ಕ್ಯಾರೆಕ್ಟರ್ ಅಲ್ವಾ, ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ನೇಮ್ ಫೇಮ್ ಅದು ಖುಷಿ ಕೊಡ್ತಾ ಇರುತ್ತೆ. ಒಂದಷ್ಟು ಬ್ರೇಕ್ ಆದ್ಮೇಲೆ ಒಂದಷ್ಟು ಅವಕಾಶಗಳ ವಿಚಾರದಲ್ಲಾಗಿರ್ಬೋದು, ಇನ್ನೇನೋ ವಿಚಾರದಲ್ಲಾಗಿರ್ಬೋದು, ಅದೆಲ್ಲ ಕಮ್ಮಿ ಆಗ್ತಾ ಹೋದಾಗ ಒಬ್ರು ನಟಿಯಾಗಿ ಎಲ್ಲರ ಅಂದ್ರೆ ನಟಿಯಾಗಿ ಬೇಜಾರು ಆಗತ್ತಾ ಆಗ ಅಂದ್ರೆ ಈ ಆಗಿರೋದು ನನಗೆ ಗಿಲ್ವಲ್ಲ ಅನ್ನುವಂಥದ್ದು ಏನಾದ್ರು ಬೇಜಾರು ಕಾಡುತ್ತೆ. ಕೆಲವ್ರು ನಟಿಯರಿಗೆ ಕಾಡುತ್ತೆ, ಡಿಪ್ರೆಷನ್ಗೆ ಹೋಗೋದಿದೆ, ಹೌದು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಿದೆ. ಎಕ್ಸಾಕ್ಟ್ಲಿ. ಸೊ ಇದ್ರ ಬಗ್ಗೆ ಅದ್ರದ್ದು ಅವ್ರಿಗೆಲ್ಲ ಕಂಪೇರ್ ಮಾಡಿದಾಗ ಅದ್ರ ಹೊರತಾಗಿ ನಾನ್ ಬದುಕ್ತಾ ಇದೀನಿ, ಆಯ್ತಾ? ನೀವು ಗೊತ್ತು ಬಿಡಿ. ನನಗೆ ಅಷ್ಟೊಂದೆಲ್ಲ ನಾನು ತಲೆಗೆ ತಗೊಳಲ್ಲ. ಮುಂಚೆಯಿಂದನೇ ನನ್ನ ಸ್ವಭಾವತ ಹಾಗೆ ಇರೋದು. ಯಾವ್ದನ್ನೇ ಆದ್ರೂ ಅಷ್ಟೊಂದು ತಲೆಗೆಲ್ಲ ಹಚ್ಕೊಳ್ಳೋಳಲ್ಲ. ಓಕೆ, ಈ ಸೀರಿಯಲ್ನ ರಿಪ್ಲೇಸ್ ಮಾಡಿದ್ರ ಓಕೆ ಬಿಡು, ಬೇರೆ ನೋಡೋಣ, ಓಕೆ ನನಗಿದಿಲ್ವಾ, ನಾನು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಅದೇ ನಾನು ಹೇಳ್ದಂಗೆ ಕಲೆಗೆ ಬೆಲೆ ಕೊಡ್ತೀನಿ, ಗೌರವ ಕೊಡ್ತೀನಿ, ಬಟ್ ಅದೇ ನನ್ನ ಅಲ್ಟಿಮೇಟ್ ಲೈಫ್ ಅಲ್ಲ. ನನಗೆ ನಂದೇ ಆದಂಥ ಒಂದು ಲೈಫ್ ಇದೆ. ನನ್ನ ನಂಬಿ ಮದುವೆ ಆಗಿರೋ ನನ್ನ ಗಂಡ ಇದ್ದಾನೆ. ಆ್ಯಂಡ್ ತುಂಬಾ ವರ್ಷ ನಾವು ಮದುವೆ ಆದ್ಮೇಲೆ ಓಕೆ ನಮ್ಗೆ ಅಂತ ಒಂದು ಮಗು ಹುಟ್ಟತ್ತೆ, ನಾವು ಅದ್ರ ಲೈಫ್ ನೋಡ್ಬೇಕಾಗತ್ತೆ. ನಾನು ಸೀರಿಯಲ್ಗಿಂತ ಹಚ್ಕೊಂಡ್ಬಿಟ್ರೆ ನನ್ನ ಮಗುನ ಯಾರು ಆರೈಕೆ ಮಾಡ್ತಾರೆ ಅಲ್ವಾ? ಸೊ ನನಗೆ ಬಹುಶಃ ಮುಂದೊಂದಿನ ಸೀರಿಯಲ್ಲೂ ಸಿಗಬಹುದು, ಸಿನಿಮಾನೂ ಸಿಗಬಹುದು, ಡಬ್ಬಿಂಗೂ ಸಿಗಬಹುದು, ಮತ್ತೊಂದು ಮಗದೊಂದು ಏನ್ ಬೇಕಾದ್ರೂ ಒಳ್ಳೆ ಅವಕಾಶಗಳು ಸಿಗ್ಬಹುದು. ಬಟ್ ನಾನು ಒಂದು ಸಲ ಆ ಮದರ್ಹುಡ್ ಲೈಫ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ರೆ ನನಗೆ ಕೋಟಿ ಕೊಟ್ಟರು ನನಗೆ ಅದು ಸಿಗೋದಿಲ್ಲ. ನೋಡಿ, ನಾನು ಅದಕ್ಕೆ ಅಂದ್ರೆ ನಾನು ಯಾವ್ಯಾವ ವಯಸ್ಸಲ್ಲಿ ಏನೇನು ಸಿಗ್ಬೇಕು ಅದೆಲ್ಲ ನಾವು ಅನುಭವಿಸ್ಬಿಡ್ಬೇಕು ವಯಸ್ಸಾಗ್ತಾ ಆಗ್ತಾ ಅಲ್ವಾ? ಈಗ ಒಂದು ಮದರ್ಹುಡ್ ಲೈಫ್, ನಾನು ಒಂದು ನನ್ನ ಗಂಡನಿಗೆ ಹೆಂಡತಿಯಾಗಿ, ಅಥವಾ ನನ್ನ ಮಗನಿಗೆ ತಾಯಿಯಾಗಿ, ನನ್ನ ಫ್ಯಾಮಿಲಿಗೆ ಒಂದು ಒಳ್ಳೆ ಸೊಸೆ ಆಗಿನೋ ಅಥವಾ ಏನೋ ಆಗಿ ನನ್ಗೆ ಏನೇನು ಕರ್ತವ್ಯಗಳಿರುತ್ತೆ ಅದನ್ನೆಲ್ಲ ನಾನು ನಿಭಾಯಿಸಲೇಬೇಕು. ಮತ್ತು ನನಗೆ ಆ ಫ್ಯಾಮಿಲಿ ಬಾಂಡಿಂಗ್ ಅದೆಲ್ಲ ನಾನು ಮಿಸ್ ಮಾಡ್ಕೋಬಾರ್ದು ಅಲ್ವಾ? ಯಾರ್ಯಾರ ಜೊತೆ ಏನೇನು ಕಾಲ ಕಳಿಬೇಕು ಅದೆಲ್ಲ ನಾನು ಏನೇನು ಅದೆಲ್ಲ ಎಂಜಾಯ್ ಮಾಡಿದೆ. ಸೊ ನನ್ಗೆ ಯಾವತ್ತೂ 2018ರಿಂದನೇ ಬ್ರೇಕ್ ತೊಗೊಳಕ್ಕೆ ನಾನು ಶುರು ಮಾಡಿದೆ. ಅದ್ರ ಮಧ್ಯದಲ್ಲಿ ನಾನು ಒಂದು 2-3 ಆರ್ಟ್ ಮೂವಿ ಮುಗಿಸ್ದೆ. ಸೊ ಬರ್ತಿರೋಂತಹ ಕಾಮಿಡಿ ಸೀರಿಯಲ್ಗಳಲ್ಲಿ 1-2 ಗೆಸ್ಟ್ ಆಗಿ ಹೋಗ್ತಿದ್ದೆ, ಡಬ್ಬಿಂಗ್ಗಳನ್ನು ಮಾಡ್ತಾ ಇದ್ದೆ. 2019ನಲ್ಲಿ ನಾನು ಕನ್ಸೀವ್ ಆದೆ. ಸೊ ಕಂಪ್ಲೀಟಾಗಿ ಡ್ರಾಪ್ ಔಟ್ ಮಾಡಿಬಿಟ್ಟೆ ಕನ್ಸೀವ್ ಆದಮೇಲೆ. ಹಾಗಂತ ನನಗೆ ಯಾವತ್ತೂ ಬೇಜಾರಿಲ್ಲ, ನನಗೆ ಗಿಲ್ಟ್ ಇಲ್ಲ, ರಿಗ್ರೆಟ್ ಇಲ್ಲ. ಯಾಕೆಂದರೆ ನನ್ನ ಮಗನ ಸಾಕೋದಕ್ಕೆ, ಅವನ ಪಾಲನೆ ಪೋಷಣೆಗೋಸ್ಕರ ನಾನು ಸಮಯ ತಗೊಂಡಿದ್ದೆ. ಆ ಸಮಯನ ನಾನು ಏನು ಎಂಜಾಯ್ ಮಾಡಬೇಕು ಎಲ್ಲ ರೀತಿಲೂ ನಾನು ಎಂಜಾಯ್ ಮಾಡಿದ್ದೀನಿ. ನನ್ನ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಒಳ್ಳೆ ಅವಕಾಶ ಸಿಕ್ತು. ಬಿಕಾಸ್ ಅವ್ರದ್ದು ಯಾವಾಗಲೂ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಅದ್ರ ನಡುವೆ ನಂಗೆ ಸಿಕ್ಕ ಟೈಮ್ನ ನಾನು ಉಪಯೋಗ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಬಿಟ್ಟೆ ಅಂತಾಗಲಿ ನನಗೆ ಇಲ್ಲಿ ತನಕನೂ ನನಗೇನೂ ರಿಗ್ರೆಟ್ ಇಲ್ಲ. ಈಗಲೂ ನನಗೆ ನನ್ನ ಮೈಂಡ್ಸೆಟ್ ಹಾಗೇ ಇರೋದು. ಓಕೆ, ಒಳ್ಳೆ ಅವಕಾಶ ಬಂದರೆ ಮಾತ್ರ ಮಾಡೋಣ. ತುಂಬ ರಿಸ್ಕ್ ತೊಗೊಂಡು ಮಗುನ ಬಿಟ್ಟುಬಿಟ್ಟು ಸೊ ಗಂಡನಿಗೆ ಎಲ್ಲ ಹೊರೆನೂ ಹಾಕ್ಬಿಟ್ಟು ಹೋಗಿ ನಾನು ಮಾಡೋ ಅಂಥ ಮನಸ್ಥಿತಿಲಿ ನಾನು ನಿಜವಾಗ್ಲೂ ಇಲ್ಲ ನಾನು. ಯಾಕಂದ್ರೆ ನಿಮ್ಗೆಲ್ಲದೂ ಒಂದು ಲೈಫು. ನಾನು ಬ್ಯಾಚುಲರಾಗಿ ಬಂದೆ, ಓಕೆ ಇಂಡಸ್ಟ್ರಿ ಒಂದು ಲೈಫ್ ನೋಡಿದೆ, ನನಗದು ಅನ್ನ ಕೊಡ್ತು, ಒಂದಿಷ್ಟು ಕಲೆಗೆ ಸ್ವಾಗತ ಅನ್ನೋ ಹಾಗೆ ಕೈ ಬೀಸಿ ಕರೀತು. ಖಂಡಿತವಾಗ್ಲೂ ಒಂದಿಷ್ಟು ಪಾಠಗಳನ್ನು ಕಲಿತೆ, ಒಂದಿಷ್ಟು ಒಳ್ಳೊಳ್ಳೆ ಅನುಭವಗಳಾಯಿತು, ಒಂದಿಷ್ಟು ಒಳ್ಳೆ ಸ್ನೇಹಿತರು ಸಿಕ್ಕರು. ಅಪ್ಪ ಅಮ್ಮನ ಸ್ಥಾನದಲ್ಲಿ, ಫ್ರೆಂಡ್ಸ್ ಸ್ಥಾನದಲ್ಲಿ ಎಲ್ಲದನ್ನೂ ನೋಡ್ಕೊಂಬಂದೆ. ಆ್ಯಂಕರಿಂಗ್ ಲೈಫ್ ನೋಡಿದೆ, ಮಾಡೆಲಿಂಗ್ ಲೈಫ್ ನೋಡಿದೆ, ಒಂದಿಷ್ಟು ಫೋಟೋಶೂಟ್ಗಳನ್ನು ನೋಡಿದೆ. ಆರ್ಟಿಸ್ಟ್ ಆಗಿ ಎಲ್ಲ ಥರದ್ದು ನೋಡಿ ಬಂದಮೇಲೆ ನಿಮಗೆ ಏನಿರುತ್ತೆ ಕೊನೆ ಲೈಫಲ್ಲಿ? ನನಗೆ ತೃಪ್ತಿ ಇದೆ ಪೂಜಾ. ಸೊ ನಾನು ಮಾಡಿಲ್ಲ ಅಂತಾಗಲಿ ಅಥವಾ ಇನ್ನೂ ಮಾಡಬೇಕಿತ್ತು ಅನ್ನೋ ತವಕ ಆರ್ಟಿಸ್ಟ್ಗೆ ಯಾವತ್ತೂ ಹೋಗಲ್ಲ. ನಾನು ಇನ್ನೂ ಕಲಿಬೇಕು, ನಾನು ಇನ್ನೂ ಹೊಸದಾಗಿ ಮಾಡಬೇಕು ಅನ್ನೋ ನನಗೆ ಆಸೆ ಇದೆ. ಅದು ಸಿಕ್ಕರೆ ಮಾತ್ರ ನಾನು ರಿಸ್ಕ್ ತೊಗೊಳೋದಕ್ಕೆ ನಾನು ರೆಡಿ ಇಲ್ಲ. ಬಿಕಾಸ್ ಆಫ್ ನನಗೆ ನನ್ನನ್ನೇ ನಂಬ್ಕೊಂಡಿರೋ ಒಂದು ಫ್ಯಾಮಿಲಿ ಇದೆ. ಅವ್ರ ಜೊತೆ ನಾನು ಸಮಯ ಕಳೆಯೋದಕ್ಕೆ ನಾನು ಈಗಲೂ ಇಷ್ಟಪಡ್ತೀನಿ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಈಗಲೂ ಈ ಕ್ಷಣದಲ್ಲೂ ಇವತ್ತಿಗೂ ನಾನು ನನ್ನ ಗಂಡ ಮಗ ನಾವು ರಾತ್ರಿ ಒಟ್ಟಿಗೆ ಒಂದೇ ಕ್ಷಣದಲ್ಲೇ ನಾವು ಊಟ ಮಾಡೋದು. ಒಟ್ಟಿಗೆ ಕೂತು 3 ಜನ 3 ತಟ್ಟೆ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಹಾಕೊಂಡು ಊಟ ಮಾಡ್ತೀವಿ. ಏನಾದರೂ ಒಂದು ಒಳ್ಳೆ ಹೆಲ್ದಿ ಟಾಕ್ಸ್ ಮಾಡ್ತೀವಿ, ನಗ್ನಗ್ತಾ ಊಟ ಮಾಡ್ತೀವಿ. ಆ ವಿಷಯದಲ್ಲಿ ನಾನು ತುಂಬ ಖುಷಿ ಪಡ್ತೀನಿ. ಬಿಕಾಸ್ ಆಫ್ ನನಗೆ ನನ್ನ ಮನೆ ಕಡೆ ನನಗೆ ಅದೇ ನಾನು ಯಾವತ್ತೂ ಆಡಿ ಕಾರ್ ಬೇಕು, ಒಂದು ದೊಡ್ಡ ಕೋಟಿ ಬಂಗ್ಲೆಯಲ್ಲಿ ಬದುಕಬೇಕು ಅಂತ ಆಸೆ ಪಟ್ಟೋಳಲ್ಲ. ನನಗೆ ಏನೇ ಇದ್ರೂ ನಂಗೆ ನೆಮ್ಮದಿ ತುಂಬ ಇಂಪಾರ್ಟೆಂಟ್. ನನಗೆ ಕಣ್ಮುಚ್ಚಿ ಮಲಗಿದ್ರೆ ನಂಗೆ ನಿದ್ದೆ ಬರಬೇಕು. ತಟ್ಟೆ ಮುಂದೆ ನನಗೆ ಊಟ ಇಟ್ಟರೆ ಊಟ ಸೇರಬೇಕು. ನನ್ನ ಕನ್ನಡಿ ಮುಂದೆ ನನ್ನ ಮುಖ ನೋಡಿದ್ರೆ ನನಗೆ ಖುಷಿ ಆಗಬೇಕು. ಅದೇ ನನ್ನ ಲೈಫು. ನನ್ನ ಪ್ರಕಾರ ಲಕ್ಸುರಿಯಾಗಿ ಬದುಕೋದದೇ. ತುಂಬ ಕೋಟಿ ಇರುತ್ತೆ, ಸೊ ನಿದ್ದೆ ಬರದೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ಗೆ ಅಡಿಕ್ಟ್ ಆಗಿರ್ತಾರೆ. ಎಷ್ಟೋ ಹೆಲ್ತ್ ರೂಟೀನ್ಗೆ ಡಾಕ್ಟರ್ ಚೆಕಪ್ಗೆ ಹೋಗ್ತಿರ್ತಾರೆ. ನನಗೆ ಆ ಥರದ್ದು ಎಲ್ಲ ಜೀವನ ಮಾಡೋದಕ್ಕಿಂತ, ಅಥವಾ ನಂತರ ಬಂಗಾರ ಇದೆ, ಆಸ್ತಿ ಇದೆ ಅಂತ ಅದನ್ನು ಕಾಪಾಡೋದೇ ಜೀವನ ಆಗಬಾರ್ದು. ನಮ್ಮ ಜೀವನಕ್ಕೆ ಅಲ್ಪ ಸ್ವಲ್ಪ ದುಡ್ಡು, ಅಲ್ಪ ಸ್ವಲ್ಪ ಬಂಗಾರ, ಓಡಾಡೋಕ್ಕೊಂದು ಕಾರು, ಇರೋಕ್ಕೊಂದು ಮನೆ ಇದೆಯಾ ಸಾಕು, ನೆಮ್ಮದಿ ಲೈಫ್. ಅದನ್ನು ಕಾಯೋದೇ ನಮ್ಮ ಜೀವನ ಆಗಿಬಿಟ್ರೆ ನೀವು ಯಾಕೆ ಅದನ್ನೆಲ್ಲ ಮಾಡ್ಕೋತೀರಾ? ಯಪ್ಪ, ನಿಮ್ಮ ಥರ ಲೈಫ್ನ ನಾವು ಅಂದರೆ
ಈಗ ಯಾರು ಕೆಲವರು ಅನುಭವಿಸ್ತಿದಾರೆ ನೋಡಿ, ಅವಕಾಶ ಇಲ್ಲ, ಡಿಪ್ರೆಷನ್. ಡಿಪ್ರೆಷನ್ ಯಾಕೆ ಹೋಗ್ಬೇಕು? ನಿಮ್ಗೆ ಏನ್ ಇಷ್ಟ? ನಾನು ಆಕ್ಚುಲಿ ಎಷ್ಟೋ ಸಲ ಅನ್ಕೊಳ್ತಾ ಇದ್ದೆ, ನಂಗೆ ಕುಕಿಂಗ್ ಮಾಡೋಕ್ ತುಂಬಾ ಇಷ್ಟ. ಒಂದು ವೇಳೆ ನಾನು ಏನಾದ್ರೂ ಆರ್ಟಿಸ್ಟ್ ಆಗಿರ್ಲಿಲ್ಲ ಅಂತಿದ್ರೆ ನಾನು ಒಳ್ಳೆ ಬಹುಶಃ ಒಂದು ಹೋಟೆಲ್ ಓಪನ್ ಮಾಡ್ತಿದ್ದೆ ಅನ್ಸತ್ತೆ, ಕ್ಲೌಡ್ ಕಿಚನ್ ಓಪನ್ ಮಾಡ್ತಿದ್ದೆ ಅನ್ಸತ್ತೆ. ನಂಗೆ ಕುಕಿಂಗ್ ತುಂಬಾ ಇಷ್ಟ. ಈಗ್ಲೂ ಚೆನ್ನಾಗಿ ಅಡಿಗೆ ಎಕ್ಸ್ಪೆರಿಮೆಂಟ್ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ, ನಾನು ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಥವಾ 10 ಸೀರಿಯಲ್ ಬಂದಾಗ ಓಕೆ ವಾವ್ ಇವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನೋಡಿ ಹೊಸಬ್ರನ್ನ ಖುಷಿ ಪಡ್ತೀನಿ. ಆ ಪ್ಲೇಸಲ್ಲಿ ನಾನು ಯಾಕಿಲ್ಲ, ನನಗೆ ಯಾಕೆ ಅವಕಾಶ ಕೊಡ್ತಿಲ್ಲ? ಈಗ ಅವ್ರ ಟೈಮ್, ನಮ್ಮ ಟೈಮ್ ಮುಗಿದೋಯ್ತು, ನಾವು ಹಂಗೆ ಬಿಟ್ಕೊಡ್ಬೇಕು. ಅಕ್ಸೆಪ್ಟ್ ನಾನು ಹೇಳೋದು ಹೌದು, ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಹೆಂಗೆ ನಿಮಗೆ ಕಂಪ್ನಿಲಿ ಒಂದೊಂದು ಪ್ರಮೋಷನ್ ಆಗ್ತಾ ಹೋಗುತ್ತೆ, ಹಾಗೆ ನಿಂಗೆ ಅವಕಾಶ ಸಿಗ್ತಾ ನಿನ್ನ ಏಜಿಗೆ ತಕ್ಕ ಒಂದು ಕ್ಯಾರೆಕ್ಟರ್ ಬಂತ ನೀನು ಮಾಡ್ಕೊಂಡು ಹೋಗು. ಅದು ನಿಂಗೆ ಖುಷಿ ಕೊಡಬೇಕು. ನಾನು ಖುಷಿ ಕೊಡ್ದೇನೆ ನಾನೇನೋ ಓಕೆ ಮಾಡ್ತಿದ್ದೀನಿ, ಇಲ್ಲ, ಖುಷಿ ಕೊಟ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ. ನಾನು ಹೇಳೋದು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇವಾಗ ಹೊಸಬ್ರದ್ದು ಟೈಮ್, ಚಂದ ಹುಡುಗಿರು ಬರ್ತಿದ್ದಾರೆ, ಎಷ್ಟು ಚಂದ ಕಾಣಿಸ್ಕೊಳ್ತಾರೆ ಫ್ರೇಮಲ್ಲಿ, ಅವ್ರು ನೋಡೋಕೆ ಖುಷಿ ಆಗುತ್ತೆ ಈಗಂತೂ ಬರೋ ಹುಡುಗಿರ್ನ. ಸೊ ನಾವು ಅದನ್ನೆಲ್ಲ ಅಂದ್ರೆ ಖುಷಿ ಪಡಬೇಕು ಒಬ್ರನ್ನ ನೋಡಿ. ನಮ್ಮ ಟೈಮಲ್ಲಿ ಇದ್ದಾಗ ಹಿಂಗೆ ನಮ್ಮ ಸೀನಿಯರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿದ್ರು, ನಮ್ಮ ನೋಡಿ ಖುಷಿ ಪಡ್ತಿದ್ರು ಹಾಗೆ. ಸೊ ನಾನೇನು ತುಂಬಾ ವಯಸ್ಸಾಗಿದೆ ಅಂತಲ್ಲ, ಈಗ ಬರೋ ಸ್ಟಿಲ್ ತೀರಾ 15-16 ವರ್ಷಕ್ಕೆ ಬರ್ತಾರೆ. ಅವ್ರಿಗೊಂದು 20-19 ವರ್ಷ ಡಿಗ್ರಿ ಕಂಪ್ಲೀಟ್ ಆಗಿರೋ, ಹೌದು, ಎಷ್ಟು ಚಂದ ಕಾಣ್ತಾರೆ ಫ್ರೇಮಲ್ಲಿ. ಆ ಯಂಗ್ಸ್ಟರ್ಸ್ ನೋಡಿ ಖುಷಿ ಪಡಬೇಕು. ಸಾಧ್ಯ ಆದ್ರೆ ಅವ್ರ ಜೊತೆ ವರ್ಕ್ ಮಾಡಿದಾಗ ಅವರಿಂದ ಕಲಿಯೋದು ಏನೋ ಇರುತ್ತೆ ಅಷ್ಟೇ. ಒಬ್ಬೊಬ್ಬರಿಗೆ ಅವ್ರಿಗೂ ನೆಕ್ಸ್ಟ್ ಪ್ರಮೋಟ್ ಆಗುತ್ತೆ ನಮ್ಮ ತರನೇ. ಹಂಗೆ ನೋಡ್ಕೊಂಡು ನಾವು ಬರ್ತಾ ಹೋಗ್ಬೇಕೆ ಹೊರತು ಸಿಕ್ತಿಲ್ಲ ಅಂತ ಡಿಪ್ರೆಷನ್ಗೆ ಹೋಗೋದು, ಸೂಸೈಡ್ ಮಾಡ್ಕೊಳ್ಳೋದು, ಅದೆಲ್ಲ ಲೈಫು. ದೇವ್ರು ಕೊಟ್ಟಿರೋ ಜೀವನ ಯಾವತ್ತೂ ನಾವು ಸೂಸೈಡ್ ಮಾಡ್ಕೋಬಾರ್ದು. ಅದು ಬಹಳ ಒಂಥರ ಅಗಾಧಕಾರಿ. ಅದು ಅಂದ್ರೆ ಯಾವತ್ತು ದೇವ್ರು ಕೊಟ್ಟಿರೋ ಜೀವನ ಅವನೇ ತಗೊಂಡು ಹೋಗೋ ತನಕ ನಾವು ಅದಕ್ಕೆ ಹಾನಿ ಮಾಡ್ಕೋಬಾರ್ದು. ಅವನು ನಮ್ಮ ದೇಹನ ಎಷ್ಟು ಚಂದ ಕೊಡ್ತಾನೆ ಹೊರಬೇಕಾದ್ರೆ. ಒಂದು ಕ್ಯೂಟ್ ಆಗಿರೋ ಮಗುವಿಂದ ನಮ್ಮ ಜೀವನ ಶುರುವಾಗತ್ತೆ. ಅದನ್ನ ಸೂಸೈಡ್ ಮಾಡ್ಕೊಂಡು ಅಥವಾ ಏನೋ ಎಷ್ಟು ಅಸಹ್ಯವಾಗಿ ನಾವು ಅದನ್ನ ಮಣ್ಣಿ ಕೊಡ್ತೀವಿ. ಭೂತಾಯಿ ಕೊಟ್ಟಿರೋದನ್ನ ನಾವು ಭೂತಾಯಿಗೆ ಎಲ್ಲ ಹಾಳು ಮಾಡ್ಬಿಟ್ಟು ಕೊಡ್ತೀವಿ. ಅದನ್ನ ಒಳ್ಳೆಲ್ಲ ಅದನ್ನೆಲ್ಲ, ಅದು ಕೂಡ ಒಂದು ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಆಗುತ್ತೆ. ಲಡ್ ಹಿಡಿಸ್ಬಿಟ್ಟು ಕೊಟ್ಬಿಟ್ಟಿರ್ತೀವಿ, ಅದ್ರದ್ದು ನೀಟಾಗಿ ಕೊಡೋದಿಲ್ಲ ನಾವು ಭೂತಾಯಿಗೆ, ಆ ದೇಹನೂ ಕೂಡ. ಹಂಗಾಗ್ಬಿಟ್ಟಿದೆ ಇವಾಗ ಲೈಫ್ ಸ್ಟೈಲ್. ಅಲ್ಲಿ ತನಕ ಹೋಗ್ಲೇಬಾರ್ದು ಪೂಜಾ, ಅತಿರೇಕಕ್ಕೆ. ವೆರಿ ಟ್ರೂ ಪ್ರಿಯಾ. ಎಷ್ಟು ನೀವ್ ಹೇಳೋ ಮಾತುಗಳನ್ನ ಕೆಲವ್ರು ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ತುಂಬಾ, ಅದನ್ನ ನೋಡಿ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಈಗ ಮಾಡ್ತಾ ಇದ್ದದ ಅವ್ರ ಕಾಲ, ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ. ನಾನು ಹೇಳೋದಿಗ್ ಕೆಲವ್ರು ಅಕ್ಸೆಪ್ಟ್ ಮಾಡಲ್ಲ, ನಾನ್ ಹಿಂಗಿದೀನಿ, ನನಗ್ ಸಿಕ್ಕಿಲ್ಲ. ಈಗ ಅನ್ಕೋತೀವಿ ನೋಡಿ, ಹೇಳ್ತಾರೆ ಕನ್ನಡ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾತಾಡ. ಇಲ್ಲ, ಈಗ ಬರೋರ್ದು ಚೆನ್ನಾಗಿದೆ, ನಾವು ಹುಡುಕ್ಬೇಕು. ಅವ್ರದ್ದು ಯಾವ್ದೋ ಬೇರೆ ತರ ಕನ್ನಡ ಇರತ್ತೆ. ಹೌದು. ಸೊ ನಾವು ಅದರಿಂದನೇ ಇನ್ಫ್ಲೂಯೆನ್ಸ್ ಆಗಬಹುದು. ಈಗ ನಮ್ಮಿಂದ ಯಾರು ಇನ್ಫ್ಲೂಯೆನ್ಸ್ ಆಗ್ತಾರೆ, ನಾವು ಅವರಿಂದ ಆಗ್ಬೋದು. ಅದ್ರೆಲ್ಲ ಏನಿಲ್ಲ, ಬರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಅಷ್ಟೇ. ಗೋ ವಿತ್ ಫ್ಲೋ. ಹೌದು, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಪ್ರಿಯಾ. ಯಾಕಂದ್ರೆ ಪರ್ಸನಲಿ ನನಗೆ ನೀವು ಗೊತ್ತಿರೋದ್ರಿಂದ ಒಳ್ಳೊಳ್ಳೆ ಮಲೆನಾಡು ಶೈಲಿ ಅಡಿಗೆಗಳನ್ನ ಮಾಡ್ತೀರಿ. ನಮಗೂ ಒಂಚೂರು ಟಿಪ್ಸ್ ಕೊಡಿ, ಹೆಂಗೆ ಅಡಿಗೆ ಎಲ್ಲ ಕಲಿಬೇಕು ಅಂತ. ಆತರ ಏನಿಲ್ಲ, ಅಡ್ಗೆ ಅನ್ನೋದನ್ನು ಎಲ್ರು ಮಾಡ್ಬೇಕಂತಿಲ್ಲ. ಈಗ ಹೆಂಗೆ ಒಬ್ಬ ಮನುಷ್ಯನಿಗೆ, ಒಂದು ಹುಡುಗಿರಿಗೆನೆ ಒಂದು ಮೇಕಪ್ ಮಾಡ್ಕೊಳ್ಳೋದು ಕೆಲವೊಬ್ರಿಗೆ ಇಂಟ್ರೆಸ್ಟ್, ಇನ್ನು ಕೆಲವರಿಗೆ ಒಂದು ಬಟ್ಟೆ ಹಾಕೊಳ್ಳೋದೇ ಒಂದು ಇಷ್ಟ, ಚಂದ ಬಟ್ಟೆ ಹಾಕೊಳ್ಳೋದು ಇಷ್ಟ. ಹಾಗೆ ಅಡ್ಗೆ ಅನ್ನೋದು ಕೂಡ ನಿಮ್ಮ ಇಂಟ್ರೆಸ್ಟ್. ಅದು ನಿಮಗೆ ಇಂಟ್ರೆಸ್ಟ್ ಇದ್ರೆ, ಒಳಗಡೆಯಿಂದ ಇದ್ರೆ ಮಾತ್ರ ನೀವು ಅಲ್ಲಿ 1-2 ಸೌಟ್ ಹಿಡ್ಕೊಂಡು 4 ಕಮೆಂಟ್ ಮಾಡಿ, ಇಲ್ಲ ಅಂದ್ಬಿಟ್ರೆ ಏನೋ ಊಟಕ್ಕೊಂದು ಬೇಕು ಮಾಡ್ಕೊಳ್ಳೋ ಅನ್ನೋ ತರ ಇರುತ್ತೆ. ಬಟ್ ಆ ಕೆಟಗರಿಲಿ ನಂಗೆ ಮಾಡೋದೇ ಇಷ್ಟ, ಅಡ್ಗೆ ಮಾಡೋದೇ ನಂಗೆ ತುಂಬಾ ಇಷ್ಟ. ಏನಾದ್ರೂ ಹೊಸದ್ ಕಲಿಯೋದು ಇಷ್ಟ, ಅಥವಾ ಹೊಸದಾಗಿ ನನ್ನ ಮನೇಲಿ ನನ್ನ ಮಗನ್ಗೆ ನನ್ನ ಗಂಡನ್ಗೆ ಮಾಡ್ಕೊಡೋದು ಇಷ್ಟ. ಇನ್ನೂ ಒಂದು ರೀಸನ್, ನನ್ನ ಮಗ ಈಗ ನೋಡಿ, ಎಷ್ಟೋ ಜನ ಈಗಿನ ಯಂಗ್ಸ್ಟರ್ಸ್ ಒಂದು 20-21 ಮಕ್ಕಳು ನಿಮಗೆ 30-35 ತರ ಕಾಣ್ತಾರೆ. ಅವರು ಫ್ಯಾಟ್ ಆಗಿರ್ಬೋದು, ಇಷ್ಟೋ ಸಲ ಏನ್ ತಿಂತಾರೆ ಇವರು, ಇಷ್ಟೊಂದು ಫ್ಯಾಟ್ ಆಗಿರ್ತಾರೆ. ಅಥವಾ ಯಾಕೆ ನಿಮ್ಗೆ ಅದು ತುಂಬಾ ಸ್ಕಿನ್ ಹಾಳಾಗೋದು, ಎಷ್ಟು ಈಗಿನ ಮಕ್ಳಿಗೆ ಹೇರ್ ಫಾಲ್ ಆಗ್ತದೆ, ಸ್ಕಿನ್ ಟೋನೇ ಹೋಗ್ಬಿಟ್ಟಿರುತ್ತೆ ತುಂಬಾ ಚಿಕ್ಕ ಏಜಲ್ಲೇನೆ. ಅವ್ರು ತಿನ್ನೋ ಜಂಕ್ ಫುಡ್ ಆಗಿರ್ಬೋದು, ಅಥವಾ ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಅದೆಲ್ಲದೂ ಕಾರಣ ಆಗುತ್ತೆ. ಆ ಕೆಟ್ಟಗಿರ್ಲಿ, ನಂಗೆ ನನ್ನ ಮಗ ಸೇರ್ಕೋಬಾರ್ದು. ಅಮ್ಮ ನೀನು ಮಾಡಲಿಲ್ಲ, 3 ಹೊತ್ತು ನಿನ್ನ ಟಿವಿ ಮುಂದೆ ಕೂತಿರ್ತಿದ್ದೆ ಸೀರಿಯಲ್ ನೋಡ್ತಾ, ಹಾಗಾಗಿ ನಾನು ಹೊರಗಡೆ ತಿನ್ಕೊಂಡೆ, ನನ್ನ ಫ್ರೆಂಡ್ಸ್ ಜೊತೆ ಇದ್ದೆ. ಆ ಮಾತುಗಳು ನಾನು ಮುಂದೊಂದು ದಿನ ಕೇಳೋಕೆ ನಾನು ಇಷ್ಟಪಡಲ್ಲ ಪೂಜಾ. ಸೊ ನಾನು ಅವನು ಹುಟ್ಟಾಗಿನಿಂದ ನಾನು ಒಳ್ಳೆ ಫುಡ್ ರೂಟೀನ್ ಅಭ್ಯಾಸ ಮಾಡಿದ್ದೀನಿ. ಆ ಫುಡ್ ರೂಟೀನ್ಗಳ ಅಭ್ಯಾಸ ಆದಾಗ ನಾವು ಅವ್ರು ಹೊರಗಡೆ ಫುಡ್ನ ಹೇಗೆ ಇಷ್ಟಪಡ್ತಾರೆ? ನೀವೇ 3 ಹೊತ್ತು ಹೋಟೆಲಲ್ಲಿ ಮಾಡೋ ಥರನೇ ನೀವು ಎಲ್ಲ ರೀತಿಲಿ ಅವ್ರಿಗೆ ಒಳ್ಳೆ ಹೆಲ್ದಿ ಫುಡ್ನ ಕೊಡ್ತಾ ಹೋಗ್ತೀರನ್ನ, ಹೇಗೆ ಅವ್ರು ಹೊರಗಡೆ ಫುಡ್ಗೆ ಅಡಿಕ್ಟ್ ಆಗ್ತಾರೆ? ಅದು ಕೂಡ ನನ್ನ ದಿನನಿತ್ಯ ಜೀವನದಲ್ಲಿ ಅದು ಒಂದು ರೂಟೀನ್ ಅಲ್ವಾ? ಸೊ ಆತರ ನಾವು ತಾಯ್ದಿರ್ ಸೋಂಬೇರಿಗಳಾಗಬಾರ್ದು. ಮಗು ಬಂದ ತಕ್ಷಣ ಏನ್ ತಿನ್ನತ್ತೆ, ಏನ್ ತಿನ್ನಲ್ಲ, ಏನ್ ಇಷ್ಟಪಡತ್ತೆ ತಿನ್ನುವಂತ ಅದಕ್ಕೆ ಮೋಟಿವ್ ಮಾಡೋದಾಗಿರ್ಬೋದು, ಅದಕ್ಕೆ ಪ್ರವೋಕ್ ಮಾಡೋದಾಗಿರ್ಬೋದು, ತರಕಾರಿ ಬಗ್ಗೆ ಒಂದಿಷ್ಟು ನಾಲೆಜ್ ಕೊಡೋದಾಗಿರ್ಬೋದು, ಒಂದಿಷ್ಟು ಮಾಡ್ತಾ ಹೋದ್ರೆ ಅವ್ರಿಗೊಂದು ಒಳ್ಳೆ ಲೈಫ್ ಸ್ಟೈಲ್ ಸಿಗುತ್ತೆ ಅಂತ ಹೇಳೋಕೆ ನನಗೆ ಬರುತ್ತೆ. ನನಗೆ ಮಗು ಬಗ್ಗೆ ಹೇಳಿದ್ರಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸಿಕ್ಕಾಬಟ್ಟೆ ಫಾಸ್ಟ್ ಅಂಡ್ ಫಾರ್ವರ್ಡ್. ಹೌದೌದು. ಅಂದ್ರೆ ಟಕ್ಕಂತ ಕಂಡಿಡಿತಾರೆ. ಈಗಿನ ಮಕ್ಳಿಗೆ ಎಷ್ಟು ಟೆಕ್ನಾಲಜಿ ಮುಂದುವರೆದಂಗೆ ಮಕ್ಕಳು ಅಷ್ಟೇ ಬುದ್ಧಿವಂತರಾಗ್ತಿದ್ದಾರೆ. ಇತ್ತೀಚಿನ ಅಂದ್ರೆ ಆ ಸಂಸ್ಕೃತಿನೂ ವಿಚಾರದಲ್ಲೂ ಅಷ್ಟೇ ಎಲ್ಲೋ ಒಂದ್ ಕಡೆ ಹಿಂದೆ ಹೋಗ್ತಿದೆ ಅನ್ಸುತ್ತೆ. ಇತ್ತೀಚಿನ ಮಕ್ಕಳಿಗೆ ಪ್ರಿಯಾ ಅವ್ರೆ ಏನು ಹೇಳ್ಕೊಡ್ಬೇಕು ನಾವು ಅಂತ ಹೇಳಿ? ಇವಾಗ ಎಲ್ರಿಗೂ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ನಮ್ಮ ಹಿಂದೆ
ನನ್ನ ಅಪ್ಪ ಅಮ್ಮಂಗೆ, ನನ್ನ ಅಜ್ಜ ಅಜ್ಜಿಗೆ, ನನ್ನ ಮುತ್ತಜ್ಜಿ ಮುತ್ತಜ್ಜಂಗೆ ಮಿನಿಮಮ್ ಒಂದು 6 ಜನ ಮಕ್ಕಳು. ಮುತ್ತಜ್ಜ ಮುತ್ತಜ್ಜಿಗೆ, ನನ್ನ ಅಜ್ಜಿಗೆ ಒಂದು 5 ಜನ ಮಕ್ಕಳು, ನನ್ನ ಅಮ್ಮನಿಗೆ ಒಂದು 3 ಜನ ಮಕ್ಕಳು. ಸೊ ಹಂಗಿತ್ತು ಜನರೇಷನ್. ನನಗೆ ಒಂದೇ ಮಗು. ಅಂದ್ರೆ ಯೋಚನೆ ಮಾಡಿ ಜನರೇಷನ್ ಎಲ್ಲಿಂದ ಇಲ್ಲಿಗೆ ಬಂದು ನಿಂತಿದೆ ಅಂತ. ಹಂಗಿದ್ದಾಗ ಅವ್ರೊಂದು 5 ಜನ ಮಕ್ಕಳಿಗೆ ಒಂದು ಯಾವುದೋ 3 ಹೊಡೆದ್ರೆ ಅವ್ರ ತಲೆನೇ ಕೆಡಿಸ್ಕೋದಿಲ್ಲ. ಸೊ ನೀನೊಂದು ಮಾಡು ನೀನೊಂದು ಮಾಡು, ಓಕೆ ಒಂಥರ ಬೈ ಬರ್ತೆ ಏನೋ ನಮ್ಮಮ್ಮ ಇದನ್ನೇ ಹೇಳಿ ಅವ್ರಿಗೆ ಅದನ್ನೇ ಬೆಳ್ಕೊಂಡು ಬಂದ್ಬಿಟ್ಟಿರೋರು. ನಾವು ಹಾಗೆ ಕಲ್ತ್ಕೊಂಬಂದ್ವಿ. ನಮ್ಮ ಅಕ್ಕನ ನೋಡಿ ನಾನು, ನನ್ನ ನೋಡಿ ನನ್ನ ತಮ್ಮ, ನನ್ನ ಮಗು ಯಾರನ್ನ ನೋಡಿ ಕಲಿಯುತ್ತೆ, ನಾನು ಮಾಡ್ಕೊಂಡಿರೋದು ಒಂದೇ ಮಗು. ಹಾಗೆ ಈಗ ಎಲ್ರಿಗೂ ಏನಾಗ್ಬಿಟ್ಟಿದೆ, ಹುಟ್ಟೋದು ಒಂದೊಂದೇ ಮಕ್ಕಳಾಗಿರೋದ್ರಿಂದ ಅದು ತುಂಬ ಪ್ರಾಬ್ಲಮ್ ಮಾಡ್ಕೊಂಡು ಮಕ್ಕಳನ್ನ ಮಾಡ್ಕೊಡೋದ್ರಿಂದ ಅಯ್ಯೋ ಅದಕ್ಕೆ ಹೊಡಿಬೇಕಾ ಪಾಪ, ಅದಕ್ಕೆ ಮೊದಲೇ CBSE ಹಾಕಿದೀವಿ, ಅದಕ್ಕೆ ICSE ಹಾಕಿದೀವಿ, ಅಷ್ಟೊಂದು ಹೋಮ್ವರ್ಕ್ ಮಾಡ್ತಾ ಇದೆ, ನಾನೇ ಒಂಚೂರು ತಿನ್ನಿಸ್ಬಿಡೋಣ, ಅದ್ರ ಬಟ್ಟೆ ನಾನೇ ಒಗ್ದಾಕ್ಬಿಡೋಣ ಅನ್ನೋ ಮೆಂಟಾಲಿಟಿ ನಮ್ಮ ಪೇರೆಂಟ್ಸ್ಗೆ. ಅದನ್ನ ಮಾಡಬೇಡಿ. 1 ಮಗುನೋ 2 ಮಗುನೋ ಅದಕ್ಕೆ ಏನು ಕಲ್ಚರ್ ಕೊಡಬೇಕು ಅದನ್ನ ಕೊಡಿ. ಇವಾಗ ಅದ್ರ ಕೆಲಸನ ಅದೇ ಮಾಡೋದು. ನನ್ನ ಮಗ ನಾನು ಹಾಗೆ ಮಾಡಿರೋದು. ಇವಾಗ ಎದ್ದ ತಕ್ಷಣ ನನ್ನ ಗಂಡ ಇದ್ರೆ ಮಾತ್ರ ಬೆಳಗ್ಗೆ ಸ್ಕೂಲ್ ಟೈಮಲ್ಲಿ ಲೇಟ್ ಆಗುತ್ತೆ ಅಂತ ಸ್ನಾನ ಮಾಡಿಸಿ ಕಳಿಸ್ತಾರೆ. ಅವ್ನಿಗೆ ಇವಾಗ ಸ್ಟಿಲ್ 5.5 years. ನಾನು ಬೇರೆ ಟೈಮಲ್ಲೆಲ್ಲ ಅವನನ್ನ ನಾನು ಹೇಳ್ಕೊಡ್ತೀನಿ. ಅವ್ನಿಗೆ ಗೊತ್ತು ಒಂದಿಷ್ಟು ಸೋಪ್ ಎಲ್ಲ ಖರ್ಚು ಮಾಡಿ ಮಾಡ್ತಾನೆ, ಅದನ್ನು ಹೇಳ್ಕೊಡ್ತೀನಿ. ಸೋಪ್ ಖರ್ಚು ಮಾಡದೇ ಇರೋ ಥರ ತುಂಬ ಅಚ್ಚುಕಟ್ಟಾಗಿ ಯೂಸ್ ಮಾಡಬೇಕು. ಅದನ್ನ ಬಟ್ಟೆ ಮೇಲೆ ಇಟ್ಟುಕೊಂಡು ಹಿಂಗೆ ಕೆಳಗಡೆ ಹಾಕಿದ್ರೆ ಜಾಸ್ತಿ ಖರ್ಚಾಗತ್ತೆ. ನೀನು ಫಸ್ಟು ಹೋದಾಗ ಬಟ್ಟೆ ಮೇಲೆ ಈ ಥರ ನೀನು ದಿನನಿತ್ಯ ಏನು ಬಟ್ಟೆನ ವಾಶ್ಗೆ ಹಾಕ್ತೀವಿ ಅದ್ರ ಮೇಲೆ ಇಟ್ಕೊಂಡು ನೀನು ಮಾಡ್ಕೊಂಡು ಬರಬೇಕು, ಚುಚ್ಚೂರು ಯೂಸ್ ಮಾಡಬೇಕು, ಆ ಥರದ್ದು. ಅಂದರೆ ದಿನನಿತ್ಯ ನಾವು ಕೊಡೋ ಪಾಠ. ನಾವೇನು ಮಾಡ್ತೀವಿ, ಅಯ್ಯೋ ಟೈಮ್ ವೇಸ್ಟ್ ಆಗ್ಬಿಡುತ್ತೆ, ಅದು ಗಂಟೆಗಟ್ಟಲೆ ಮಾಡ್ತೇನೆ, ನಾನೇ ಹೋಗೋ ನಿಮಿಷ ಮಾಡಿಸ್ಕೊಂಡ್ಬೇಡ, ಈ ಥರದ್ದು ಮಾಡ್ತಾ ಹೋಗ್ತೀವಿ. 1-2 ದಿನ ಹಾಗಾಗುತ್ತೆ, ಬಟ್ 1 ವಾರಕ್ಕೆ ಆ ಮಗು ಕಲಿಯುತ್ತೆ. ಅದು ನಾನು 5 ವರ್ಷದ ನನ್ನ ಮಗು ಆದರೂ ನನಗೆ ತರಕಾರಿ ಕಟ್ ಮಾಡ್ಕೊಡೋದ್ರಲ್ಲಿ ನಂಗೆ ಹೆಲ್ಪ್ ಮಾಡುತ್ತೆ. ಎಲ್ಲರೂ ಹೇಳ್ತಾರೆ, ಅಷ್ಟು ಸಣ್ಣ ಮಗುಗೆ ತರಕಾರಿ ಕಟ್ ಮಾಡೋಕೆ ಕೊಡ್ತೀಯಾ, ಪಾತ್ರೆ ಒಡ್ಸೋಕೆ ಕೊಡ್ತೀಯಾ, ಗಿಡಕ್ಕೆ ನೀರು ಹಾಕಿಸ್ತೀಯಾ, ಬಟ್ ನಾನು ಇವತ್ತು ಮಾಡಿಸ್ತಿಲ್ಲ ಅಂದ್ರೆ ನಾನು ನಾಳೆ ಕೂತ್ಕೊಂಡು ಅಳ್ಬೇಕಾಗತ್ತೆ ಪೂಜಾ. ಸೊ ನಾಳೆ ದಿನ ಅವನಿಗೆ ಮದುವೆ ಆಗಿ ಬರೋ ಹುಡುಗಿ ತುಂಬಾ ಕಷ್ಟ ಪಡಬಾರ್ದು. ಯಾಕಂದ್ರೆ ಗೊತ್ತಿಲ್ಲ ನಿಮಗೆ, ನನ್ನ ಗಂಡನಿಗೆ ಎಲ್ಲಾ ಕೆಲಸ ಗೊತ್ತಿದ್ರದಿಂದ ನನ್ನ ಡೆಲಿವರಿ ಕಾಂಪ್ಲಿಕೇಶನ್ ಆದ್ರೂ ಕರೋನಾ ಟೈಮಲ್ಲಿ ನನಗೆ ಎಷ್ಟು ಹೆಲ್ಪ್ ಆಯ್ತು ಗೊತ್ತಾ. ಎಷ್ಟೋ ವಿಷಯಗಳಲ್ಲಾಗಿರ್ಬೋದು, ನನಗೆ ಇವತ್ತಿಗೂ ಕೂಡ ನೀವು ನಂಬಲ್ಲ, ನನಗೆ ಫ್ಯಾಮಿಲಿಯವ್ರ ನೆಸೆಸಿಟಿನೇ ಇಲ್ಲ ಅನ್ಸ್ಬಿಡುತ್ತೆ. ಬಿಕಾಸ್ ಅಷ್ಟು ಜನಕ್ಕೆ ಸಮ ನನ್ನ ಗಂಡ ಒಬ್ಬ. ನಾನು ಬಾಣಂತನ ಮಾಡಿಸ್ಕೊಳ್ಳಿಲ್ಲ. ಅವತ್ತು ನನ್ನ ಗಂಡ ಒಬ್ಬ ನನ್ನ ಬ್ಯಾಕ್ ಸಪೋರ್ಟ್ ನಿಲ್ಲಿಲ್ಲ ಅಂದರೆ ಇಷ್ಟೇ ಇರುತ್ತೆ ಮಗು, ನೀವು ಅದನ್ನ ತಂದು ಸಾಕೋದು ಎಷ್ಟು ಕಷ್ಟ ಇದೆ ಗೊತ್ತಾ. ಅಂಥದ್ರಲ್ಲಿ ನಿಂತ್ಕೊಳ್ಳಿಲ್ಲ ಅಂದಿರೋ ನನ್ನ ಲೈಫ್ ತುಂಬ ಕಷ್ಟ ಆಗ್ಬಿಟ್ಟಿರೋದು. ಆಮೇಲೆ ಎಷ್ಟೋ ಟೈಮ್ ನನಗೆ ಬ್ಲಡ್ ಲಾಸ್ ಆಯಿತು, 5.5 ಲೀಟರ್. ಅದನ್ನು ತಂದು ಡಾಕ್ಟರ್ ಹಾಕಿ ಮನೆಗೆ ಕಳಿಸ್ಬಿಡ್ತಾರೆ. ಬಟ್ ನೀವು ಮನೆಗೆ ಬಂದಮೇಲೆ ಆರೈಕೆ ಮಾಡ್ಕೊಳ್ಳೋದು ಹಿಂಗೆ. ಸೊ ಅಮ್ಮ ಇದ್ರೂ ಕೂಡ ಏನೋ ಪಾಪ ನಂಗೆ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡೋರು. ಬಟ್ ಅಮ್ಮ ಹೋಗ್ಬಿಟ್ರು ಒಂದು 4 ತಿಂಗಳಿಗೆಲ್ಲ ಅವ್ರ ಮನೆಗೆ. ಹೋದಾಗ ನಿಮಗೆ ನೆಕ್ಸ್ಟ್ ನಿಮ್ದೇನು ವಾಟ್ ನೆಕ್ಸ್ಟ್, ಎಷ್ಟು ಜನ ಕೆಲಸದವ್ರನ್ನ ಇಟ್ಕೊಳ್ತೀರಾ ನೀವು, ದುಡ್ಡಿಗೆ ತಕ್ಕಂಗೆ ಒಂದಿಷ್ಟು ಕೆಲಸ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ. ನೀವೇನು ಕಾಸು ಕೊಡ್ತೀರೋ ಮಾಡಿಬಿಟ್ಟು ಹೋಗ್ತಾರೆ ಅಲ್ವಾ. ಬಟ್ ಎವ್ರಿಥಿಂಗ್ ನಿಮಗೆ ಅಡುಗೆ ಅಥವಾ ಮತ್ತೊಂದು ನೋಡ್ಕೋಬೇಕಂದ್ರೆ ಹಾಗೆ ನನಗೆ ನನ್ನ ಗಂಡ ಕಲ್ತಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಯ್ತು. ನನ್ನ ಮಗನೂ ಕಲ್ತ್ಬಿಟ್ರೆ ಮುಂದೊಂದು ದಿನ ಲೈಫು ಈ ಪ್ಯಾಂಡಮಿಕ್ ಸಿಚುವೇಶನ್ ಏನು ಬೇಕಾದ್ರೂ ಬರ್ಬೋದು. ಕರೋನಾ ಏನೋ 20ನೇ ಸ್ಟೇಜಿಗೆ ಹೋಗ್ಬೋದು ಅವಾಗ ಅಲ್ವಾ. ಅಂಥ ಸಿಚುವೇಶನ್ ಹೆಲ್ಪ್ ಆಗಬೇಕಂದ್ರೆ ಇವ್ರುಗಳಿಗೆ ಇವ್ರು ಇಂಡಿಪೆಂಡೆಂಟ್ ಆಗಿ ಗೊತ್ತಿರಬೇಕಲ್ಲ. ಆಮೇಲೆ ಯಾರನ್ನು ನಂಬ್ಕೊಂಡು ಈ ಪ್ರಪಂಚದಲ್ಲಿ ಹುಟ್ಟಲ್ಲ. ಅಪ್ಪ ಇಷ್ಟೇ ವರ್ಷಕ್ಕೆ ಹೋಗ್ಬೋದು, ಅಮ್ಮ ಇಷ್ಟೇ ವರ್ಷಕ್ಕೆ ಹೋಗ್ಬೋದು. ಈ ಮಗುನ ನಡುವಂತರದಲ್ಲಿ, ಯಾಕಂದ್ರೆ ಲೇಟಾಗಿ ಮದುವೆ ಲೇಟಾಗಿ ಮಕ್ಳು ಮಾಡ್ಕೊಳ್ಳೋದ್ರಿಂದ ನಾನು ಹೇಳೋದು, ನೀವು ಮಕ್ಳನ್ನ ಇಂಡಿಪೆಂಡೆಂಟ್ ಮಾಡಬೇಕು. ಇಲ್ಲ ನಾನೇ ತಿನ್ನಿಸ್ತೀನಿ 12 ವರ್ಷ ತನಕ ಎಲ್ಲ ನಾನೇ ಮಾಡ್ತೀನಿ, ನನ್ನ ಮಗನ ಅರ್ಧಕ್ಕೆ ಹೋಗ್ಬಿಟ್ರೆ ಆ ಮಗು ಗತಿಯ ನೆಕ್ಸ್ಟ್ ಯಾರು ನೋಡ್ಕೋತಾರೆ. ಈಗೆಲ್ಲ ನಿಮಗೆ ಸಂಬಂಧ ಅನ್ನೋದೇ ನಿಮಗೊಂಥರ ಹಿಂಗಿರೋದಿಲ್ಲ ಈಗಿನ ಸಂಬಂಧಗಳೆಲ್ಲ. ಆ ನಡುವೆ ನೀವು ಮಗುನ ಎಷ್ಟು ಬೇಗ ಇಂಡಿಪೆಂಡೆಂಟ್ ಮಾಡ್ತಾರೆ, ಅವರು ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಾರೆ, ತುಂಬ ಬ್ರಾಡಾಗಿ ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಇಂಡಿಪೆಂಡೆಂಟಾಗಿ ಬದುಕ್ತಾರೆ ಅಲ್ವಾ. ಸೊ ನಾವು ಹಾಗೆ ಮಾಡಬೇಕು. ಏನು ಮಾಡ್ತೀವಿ, ಅರ್ಧಂಬರ್ಧ ಕಲಿಸ್ತೀವಿ, ಅಬ್ರಾಡ್ಗೆ ಓಡಿಸ್ತೀವಿ, ಕೊನೆಗೆ ಅವ್ರು ನಮ್ಮನ್ನು ನೋಡ್ಕೊಳ್ಳಲ್ಲ. ಎಜುಕೇಷನ್ ಮೂಲ ಆಗ್ಬಿಟ್ಟಿರುತ್ತೆ. ತೊಗೊಂಡೋಗಿ CBSE ಹಾಕ್ತೀವಿ, ICSE ಹಾಕ್ತೀವಿ, ಮಗು ಇಷ್ಟೇ ಓದಬೇಕು, ಪಕ್ಕದ ಮನೆಯವ್ರ ಮಗು 99% ತೆಗಿದೆ, ನೀನು ಓದು, ಅದ್ರ ಹಿಂದೆ ಬಿದ್ದುಬಿಟ್ಟಿರ್ತೀವಿ. ಹಾಗೆ ಯಾವುದಕ್ಕೂ ಕಲಿಯೋಕೆ ಪುರ್ಸೊತ್ತೆ ಕೊಡೋದಿಲ್ಲ. ತರಕಾರಿ ಅಯ್ಯೋ ನಮ್ಮ ಮಗು ICSE ಸಿಲೆಬಸ್ ಹೋಗ್ತದೆ, ಸಾಕಷ್ಟು ಹೋಮ್ವರ್ಕ್ ಇರುತ್ತೆ, ಅದು ಹಂಗೆ ಮಾಡಿಬಿಡ್ತೀವಿ. ಪಾಪ ತರಕಾರಿ ಕಟ್ ಮಾಡೋದು ಎಲ್ಲಿ ಮಾಡತ್ತೆ, ಅದು ಸ್ವಂತ ಬಟ್ಟೆ ಒಕ್ಕಳಕ್ಕೆ ಎಲ್ಲಿ ಬರುತ್ತೆ. 20 ವರ್ಷ ಆದ್ಮೇಲೆ ಅದು ಯೋಚನೆ ಮಾಡತ್ತೆ, ನಮ್ಮಮ್ಮ ನನಗೆ ಯಾಕೆ ಕಲಿಸಿಲ್ಲ, ನಮ್ಮಮ್ಮ ಯಾಕೆ ನನಗೆ ಹಿಂಗೆ ಬಿಟ್ಟು. ಅವಾಗ ಅವು ಬ್ಲೇಮ್ ಮಾಡೋದು ನಮ್ಮನ್ನೇ. ಕರೆಕ್ಟ್. ಅದು ಅವ್ರು ಕಲ್ತಿಲ್ಲ, ನಾನು ಕಲಿಬೇಕು ಅಂತ ಆಸಕ್ತಿ ತೋರಿಸಿ ಮಕ್ಕಳು ಕಲಿಯೋದಿಲ್ಲ. ನಮ್ಮ ಅಪ್ಪ ಅಮ್ಮ ಕಲಿಸಿಲ್ಲ, ನಾನು ಕಲ್ತಿಲ್ಲ, ನಾನು ನಮ್ಮ ಮನೇಲಿ ಬೆಳೆದಿರೋದು ಹಿಂಗೆ, ನನಗೆ ಇಷ್ಟೇ ಮಾಡೋಕ್ಬಾರ್ದು, ಝೊಮ್ಯಾಟೋದಿಂದ ಆರ್ಡರ್ ಮಾಡಿಬಿಟ್ಟೆನ. ಇದು ಲೈಫು. ನಾನು ಹೇಳೋದು, ಝೊಮ್ಯಾಟೋಗೆ ಹೋಗ್ತಾರೆ, ಹೆಲ್ತ್ ಎಲ್ಲಿಗೆ ಹೋಗುತ್ತೆ, ಲೈಫ್ ಸ್ಟೈಲ್ ಎಲ್ಲಿಗೆ ಹೋಗುತ್ತೆ. ಈಗಲಾದರೂ ಅಟ್ಲೀಸ್ಟ್ ಏನೋ ಒಂದು IVF ಅದು ಇದು ಮಾಡ್ಕೊಂಡು ಮಕ್ಳು ಮಾಡ್ಕೋತಾರೆ, ಮುಂದೆ ಯಾವ ಗತಿಗೆ ಹೋಗಿ ನಿಲ್ಲತ್ತೆ. ನಿಜ ಅಲ್ವಾ. ಆ ಥರದ್ದು ರುಟೀನ್ಗಳಿಗೆ ಹೋಗಬಾರ್ದು. ಅಂದರೆ ನಮ್ಮ ಮಕ್ಕಳಿಗೆ ನಾವೇ ಕಲ್ಚರ್ ಕೊಡ್ತಾ ಹೋಗಬೇಕು. ಚೂರು ಕಷ್ಟ ಆಗುತ್ತೆ. ಹೊಡಿದೆ ನೀವು ಹೇಗೆ ಮಕ್ಕಳನ್ನ ಬೆಳೆಸ್ತೀರಾ, ತುಂಬ ಪುಟ್ಟದಾಗಿ ಸಣ್ಣ ಸಣ್ಣ ಏಟುಗಳನ್ನು ಕೈಕಾಲ ಮೇಲೆ ಕೊಟ್ಟು ಒಂದು ಪ್ರೀತಿಯಿಂದ ಬುದ್ಧಿ ಮಾತು ಹೇಳಿ ಕಲಿಸ್ತಾ ಹೋಗಿ. ಒಂದಿನ ಮಗು ಕಟ್ ಮಾಡೋದು ಒಂಚೂರು ಎಡ್ವರ್ಟ್ ಮಾಡುತ್ತೆ, ನಿಂತ್ಕೊಂಡು ಕಲಿಸಿ. ಅದನ್ನ ಈಗಲೂ ಕೂಡ ನನ್ನ ಮಗು ಚಾಕುವಿಂದ ಎಷ್ಟು ಚಂದ ಟಕ 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 5.5 ವರ್ಷದ ಮಗು ಒಂದಿಷ್ಟು ತರಕಾರಿ ಕಟ್ ಮಾಡ್ಕೊಡುತ್ತೆ, ಎಷ್ಟು ಚಂದ ಕೂತ್ಕೊಂಡು. ಅಂದರೆ ನಾನು ಹೊಡೆದು ಬಡ್ದು ಹೇಳ್ಕೊಡಲ್ಲ,
ನೀನು ಕಲಿಬೇಕು, ನೀನು ಮುಂದಿನ ಅಡುಗೆ ಮಾಡಬೇಕು, ನೀನು ಗಿಡಕ್ಕೆ ನೀರು ಹಾಕಬೇಕು, ನೀನೇ ಸಾಕಿ ಬೆಳೆಸ್ಬೇಕು, ಅದು ನಿನ್ನ ಮಾತಾಡ್ಸತ್ತೆ ಅಂತ ಪ್ರತಿಯೊಂದನ್ನು ನಾನು ಅದಕ್ಕೆ ಪೂಜೆ ಮಾಡುತ್ತೆ, ಸ್ನಾನ ಮಾಡ್ಕೊಂಬಂದು ಆ ಥರದ ಕೆಲಸಗಳನ್ನ ನಾವು ಅದಕ್ಕೆ ಅಭ್ಯಾಸ ಮಾಡಿದಾಗ ನಾನು ಆಲ್ರೆಡಿ ಮಾಡಿದ್ದೀನಿ, ಇದು ನನಗೆ ಹೊಸ್ತಲ್ಲ ಅಂತ ತನ್ನ ಕೆಲಸನ ತಾನೇ ಮಾಡ್ಕೊಂಡು ಹೋಗುತ್ತೆ. ಆ ರೂಟೀನ್ ಮಾಡಿದಾಗ ಬಹುಶಃ ಮುಂದೆ ಅಂದರೆ ಮಕ್ಕಳು ಲೈಫ್ ಸ್ಟೈಲ್ ತುಂಬ ಈಸಿಯಾಗಿ ಹೋಗ್ತಾ ಇರುತ್ತೆ ಅಂತ ಹೇಳೋದು ನಾನು. ಇನ್ನು ತಾಯಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ? ಯಾಕಂದ್ರೆ ನಾನು ಇತ್ತೀಚೆಗೆ ಶೋನಲ್ಲೂ ನೋಡ್ತಾ ಇದ್ದೆ. ಅಂದ್ರೆ ಅಮ್ಮನ್ ಕಳ್ಕೊಂಡಿದ್ದು ನೋವು ಹೇಳ್ತಾ ಇದ್ರಿ. ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ. ಯಪ್ಪ, ಅದ್ರ ಬಗ್ಗೆ ನಿಜವಾಗ್ಲೂ ಮಾತಾಡೋಕೆ ಸಾಧ್ಯ ಇಲ್ಲ. ಒಂದು ಅಮ್ಮ ಅನ್ನೋಳು ನೋಡಿ, ಒಬ್ರು ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತಾಳೆ ಅನ್ನೋದಕ್ಕೆ ನಾನು ಕಾರಣ, ನಮ್ಮ ಮನೆಯವರು ಕಾರಣ. ಎಲ್ಲರೂ ಹೇಳ್ತಾರೆ, ನೀನು ಯಾವಾಗಲೂ ಮನೆನ ಕ್ಲೀನ್ ಮಾಡ್ತಾ ಇರ್ತೀಯ, ತುಂಬ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತೀಯಾ, ತುಂಬ ಅಚ್ಚುಕಟ್ಟಾಗಿ ಬಟ್ಟೆಗಳನ್ನು ಮಡ್ಚ್ಕೋತೀಯಾ ಅಂತೆಲ್ಲ ತುಂಬ ಹೇಳ್ತಾರೆ. ಅದಕ್ಕೆ ಕಾರಣ ಯಾರು? ನನ್ನ ಹಿಂದೆ ಇರೋ ನನ್ನ ಅಮ್ಮ. ಅವಳು ನನಗೆ ಆ ಏಜಲ್ಲಿ, ಆಮೇಲೆ ಇನ್ನೊಂದು ಗಾದೆ ಇದೆ, ನಾಯಿಯಂತೆ ಬಾಲ, ಸೀರೆ ನೂಲಿನಂತೆ. ಆಮೇಲೆ ತಾಯಿಯಂತೆ ಮಗಳು ಅನ್ನೋ ಒಂದು ಗಾದೆ. ನೂಲಿನಂತೆ ಸೀರೆ. ನೂಲಿನಂತೆ ಅಂದ್ರೆ ನಿಮ್ ನೋಡಿ, ಇವಾಗ ಮಗಳು ಬಜ ಆಹಾ ತಾಯಿ ನೆಟ್ಟಗಿದ್ರೆ ಮಗಳು ಅದು ಬಂದ್ಬಿಡುತ್ತೆ, ಅದು ಗಾದೆ. ನಾನು ಹೇಳೋದು, ತಾಯಿಯಿಂದ ಆ ಹೆರಿಡಿಟಿನೂ ನಮಗೆ ಬಳುವಳಿಯಾಗಿ ತಗೊಂಬಂದ್ಬಿಟ್ಟಿರ್ತಿ. ಆ ಥರದ್ದು ಎಷ್ಟೋ ಓಸಡಿ ಕಾಯಿಲೆಗಳು ನನಗೆ ನಮ್ಮಮ್ಮನಿಂದ ಬಳುವಳಿಯಾಗಿ ಸಿಕ್ಬಿಟ್ಟಿದೆ ನನಗೆ. ಅಂದರೆ ಒಂದು ವಸ್ತು ಇಟ್ಟಲೇ ಇರಬೇಕು. ಅದು ನಮ್ಮಮ್ಮಗೂ ಸೇಮ್ ಪ್ರಾಬ್ಲಮ್ ಇತ್ತು. ಅಂದರೆ ಗೊತ್ತಿಲ್ದಿರೋ ನೀವು ಪ್ರತಿಯೊಂದನ್ನು ಅಳವಡಿಸ್ಕೊಂಡ್ಬಿಟ್ಟಿರ್ತೀರ. ಆಮೇಲೆ ನನ್ನ ತಾಯಿ ಮಾಡೋ ರೂಟೀನ ನಾನು ನೋಡ್ಕೊಂಡೇ ಬೆಳೆದ್ಬಿಟ್ಟಿರ್ತೀನಿ. ಅಮ್ಮ ಯಾವಾಗಲೂ ಊಟ ಆದಮೇಲೆ ಎಂಜಲು ಓಡಿಸೋದಾಗಿರ್ಬೋದು, ಆಮೇಲೆ ಒಂದೇ ಕೈಯಲ್ಲಿ ನೀಟಾಗಿ ತಿಂದು ಎದ್ದೇಳೋದಾಗಿರ್ಬೋದು, ಮಡಿ ಮೈಲ್ಗೆ ಆಗಿರ್ಬೋದು, ಒಬ್ರು ಬಾಯಿಂದ ಒಬ್ರಿಗೆ ಸ್ಪೂನ್ ಹಾಕೋದು, ಅದೆಲ್ಲ ಮಾಡ್ತಿರ. ಆ ಥರದನ್ನೆಲ್ಲ ನಮ್ಮ ಹೆಲ್ತ್ ಅನುಗುಣವಾಗಿ ಅದೆಲ್ಲ ವಹಿಸುತ್ತೆ. ಆ ಥರದನ್ನ ಅಡುಗೆ ಆಗಿರ್ಬೋದು, ಇಷ್ಟೊತ್ತಿಗೆ ಊಟ ಮುಗಿಸ್ಬೇಕು, ಇಷ್ಟೊತ್ತಿಗೆ ಇದ್ದಿರಬೇಕು, ಅದೆಲ್ಲ ಅಮ್ಮ ನೋಡಿ ಒಂದಿಷ್ಟು ನಮಗೆ ರೂಟೀನ್ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನಮ್ಮ ಬಟ್ಟೆಗಳನ್ನ ನಾವೇ ಒಪ್ಕೊಳ್ಳೋದು, ಅದು ಅಮ್ಮನಿಂದ ಬಂದಿರೋ ಬಳುವಳಿ. ಇನ್ನು ಕೆಲವೊಂದಿಷ್ಟೆಲ್ಲ ಅವ್ರ ಕೆಲಸ ಮಾಡಿಸ್ಕೊಳ್ಳೋರು, ಇದನ್ನ ನೀನು ಮಾಡು, ಇದನ್ನ ನೀನು ಮಾಡು, ಅದೆಲ್ಲ ಅಮ್ಮನಿಂದನೇ ಸಿಕ್ಕಿರೋ ಬಳುವಳಿ ಅಂತ ಹೇಳ್ಬೋದು ನಾವು. ಹಾಗೆ ಪ್ರತಿಯೊಂದು ಮಗುಗೂ ಫಸ್ಟ್ ತಾಯ್ದಿರ ಲೈಫ್ ಚೆನ್ನಾಗಿರ್ಬೇಕು. ನಾವೇ ಇವಾಗ ನೋಡಿ, ಎಷ್ಟೋ ಮಕ್ಕಳು ಪಾಪ ಓಕೆ ಅಡುಗೆನೂ ಬರ್ತಿರಲ್ಲ ಈಗಿನ ಹೆಣ್ಮಕ್ಳಿಗೆ. ಇನ್ನು ಕೆಲವು ಮಕ್ಕಳು ಮಾಡ್ತಾರೆ, ಬಿಕಾಸ್ ಅವ್ರ ತಾಯ್ದಿರು ಹೇಗೆ ಬೆಳೆಸಿರ್ತಾರಪ್ಪ, ಅವ್ರ ತಾಯ್ದಿರು ಹಾಗೆ ಇರ್ತಾರೆ ಅನ್ಸುತ್ತೆ. ನಾನು ಎಷ್ಟು ಜನ ಅಬ್ಸರ್ವ್ ಮಾಡ್ತೀನಿ, ನಂಗೆ ಬರೋದು ಇಷ್ಟೇ ನೋಡ್ತೀನಿ, ಕಲಿಯೋ ಆಸಕ್ತಿನೇ ಇರೋದಿಲ್ಲ ಅವ್ರಿಗೆ. ಅದು ಸುಳ್ಳಲ್ಲ, ನಿಮಗೆ ತಾಯಿಯಿಂದ ಸಿಗುವಂಥ ಬಳುವಳಿ ಸಿಕ್ಕಾಪಟ್ಟೆ ಇರುತ್ತೆ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ತವ್ರ ಮನೆ ಅಷ್ಟೇ ಅಂತೆ. ಹೌದು, ಅಂದ್ರೆ ಅಮ್ಮ ಇದ್ರೆ ಆ ತವ್ರ ಮನೆ ಇದನ್ನೇ ಬೇರೆ. ಅದೊಂದು ಗಾದೆನೇ ಇದೆ, ಅಜ್ಜಿ ಇಲ್ದಿರೋ ಮನೆ ಅಜ್ಜಿ ಮನೆ ಅಲ್ಲ. ಆಮೇಲೆ ಏನೋ ಉಪ್ಪಿನಕಾಯಿ ಇಲ್ದಿರೋದು ಊಟ ಅಲ್ಲ. ತಾಯಿ ಇಲ್ದಿರೋ ಮನೆ ತವರೇ ಅಲ್ಲ. ಹೌದು, ಯಾರು ಹಿಂದೆ ಸಾಂಗ್ ಎಲ್ಲ ಬರ್ತಿದ್ವಿ ಸಿನಿಮಾದಲ್ಲಿ, ದೊಡ್ಡವರು ಒಂದು ಗಾದೆ ಹೇಳಿದ್ದಾರೆ. ನಿಜವಾಗ್ಲೂ ನಿಮಗೆ ತಾಯಿ ಇಲ್ದಿರೋದು ನನ್ಗೆ ಈಗಲೂ ಅನ್ಸುತ್ತೆ ತವ್ರ ಮನೆನೇ ಅಲ್ಲ ಅದು. ನಿಮಗೆ ತಾಯಿ ಕಾಳಜಿ, ಅವ್ರು ನಮಗೆ ಎಷ್ಟೇ ಪ್ರೀತಿಯಿಂದ ನೋಡ್ಕೋಬಹುದು, ನಡ್ಸ್ಕೋಬಹುದು ತವ್ರ ಮನೇಲಿ ಯಾರೇ ಇದ್ರು. ಆದರೆ ನಿಮಗೆ ಆ ಒಂದು ಕಾಳಜಿ ಇರುತ್ತೆ ಗೊತ್ತಾ, ಮಗಳು ಹೋಗ್ಬೇಕಾದ್ರೆ ಏನೋ ಹೋರಿಸೋದಾಗಿರ್ಬೋದು, ಕೊಡೋದಾಗಿರ್ಬೋದು, ಆಮೇಲೆ ಅವಳು ಮಲಗಿದಾಗ ಬಂದು ಅಡುಗೆ ಕೊಡೋದಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಆ ತಾಯಿ ಕಾಳಜಿ ಪ್ರೀತಿ ಎರಡೂ ಕಾಣಿಸ್ತಾರೆ. ಆ ತಾಯಿ ಇಲ್ದಿರೋ ಮನೆ ಸತ್ಯ ಅದು ಮಾತ್ರ. ಅಷ್ಟಿಲ್ಲದೆ ದೊಡ್ಡವ್ರು ಆ ಮಾತನ್ನ ಹೇಳೇ ಇರೋದಿಲ್ಲ ನೋಡಿ. ನಿಜ. ಅದು ನೀನು ವಾಟ್ ನೆಕ್ಸ್ಟ್ ಪ್ರಿಯಾ ಅವ್ರೆ, ಅವಕಾಶಗಳ ವಿಚಾರದಲ್ಲಾಗಿರ್ಬೋದು ಹೇಗಿದೆ, ಏನ್ ನೆಕ್ಸ್ಟ್ ಏನೇನ್ ಪ್ಲಾನ್ಸ್ ಇದೆ ಪ್ರಿಯಾ ಅವ್ರದ್ದು? ಅವಕಾಶ ಅಂತ ಬಂದಾಗ ಒಂದು ಯಾರಿಗೋಸ್ಕರ ನಾನು ಬ್ರೇಕ್ ತಗೊಂಡಿದ್ದೆ, ನನ್ನ ಮಗನಿಗೋಸ್ಕರ. ನನ್ನ ಮಗನಿಂದನೇ ಈಗ ನಾವು ನಮ್ಮವ್ರು ಏನು ಮಾಡಿದ್ರೆ ಅವನಿಂದನೇ ನನಗೆ ಅದು ಸಿಕ್ಕಿತ್ತು. ಹೌದು, ಆಯ್ತಾ. ಸೊ ಒಂದಿಷ್ಟು ಟೈಮ್ ನಾನು ಬ್ರೇಕ್ ಅಂತ ತಗೊಂಡೆ, ಅದ್ರ ನಡುವೆ ಒಂದಿಷ್ಟು ಡಬ್ಬಿಂಗ್ಗಳನ್ನ ಮುಗಿಸ್ದೆ, ವಾಯ್ಸ್ ಓವರನ್ನ ಕೊಡ್ತಾ ಇದ್ದೆ. ಬಟ್ ಈಗ ಬಂದರೆ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಬಟ್ ಒಳ್ಳೆ ಅವಕಾಶಗಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಮಾಡೋದೇ ಇಲ್ಲ ಅಂತಲ್ಲ, ಹಂಗಂತ ಏಜಿಗೆ ಮೀರಿದ ಕ್ಯಾರೆಕ್ಟರ್ ಮಾಡೋದಕ್ಕೆ ನಂಗೆ ತುಂಬ ಕಷ್ಟ. ಈಗ ಮಾಡ್ತಿದ್ದಾರೆ ಆ ಥರ ತುಂಬ ಜನ ಆರ್ಟಿಸ್ಟ್ಗಳು ಮಾಡ್ತಿದ್ದಾರೆ. ಒಂದು ರೀಸನು ನಾನು ತುಂಬ ಸಣ್ಣ ಇರೋದು, ನಂಗೆ ಅದನ್ನ ನಾನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ಮಾಡಬಾರ್ದು ಅಂತಲ್ಲ, ನಾನೇ ಒಂದು ಮಗುವಿನ ತಾಯಿ, ಸೊ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗೆ ಮಾಡೋದಾದ್ರೆ ಇನ್ನೊಂದು 2 ವರ್ಷ ಬಿಟ್ಟು ಮಾಡ್ತೀನಿ. ಸೊ ಒಳ್ಳೆ ಅವಕಾಶಗಳು ಬಂದಾಗ ನಾನು ಅದನ್ನು ಖಂಡಿತವಾಗ್ಲೂ ನಿರಾಕರಿಸಲ್ಲ. ಓಕೆ, ಪಾಸಿಟಿವ್ ಅಥವಾ ನೆಗೆಟಿವ್, ನಾನು ಆ ಕ್ಯಾರೆಕ್ಟರ್ನ ನಿಭಾಯಿಸಬಲ್ಲೆ, ಅದಕ್ಕೊಂದು ತೂಕ ಇದೆ. ನನಗೆ ನಾನು ಹೀರೋಯಿನ್ ಆಗಬೇಕಂತ ನಾನು ಯಾವತ್ತೂ ಇಂಡಸ್ಟ್ರಿಗೆ ನಾನು ಕಾಲಿಟ್ಟೋಳೆ ಅಲ್ಲ. ಯಾಕಂದರೆ ನನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ನೀವು ಕಲಿಯೋದು ತುಂಬಾ ಇರುತ್ತೆ. ನಿಜ, ಮರ ಸುತ್ಕೊಂಡು ಹತ್ತು ಕರೆದು ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಮಾಡೋದ್ರಿಂದ ನಾನೇನೂ ಕಲಿತಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಕಲಿಯೋ ತುಂಬ ಸಾಕಷ್ಟು ಇರುತ್ತೆ. ಇವು ನಿಮಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಸೇರೋದ್ರೇ ಅದೊಂದು ಸೀರಿಯಲ್ ಆಗೋದು. ಒಂದು ಹೀರೋಯಿನ್ ಹೆಸರಿಗಷ್ಟೇ ಅಲ್ಲಿ ಏನೇ ಮಾಡ್ಬೋದು, ಅವಳು ಪಾತ್ರ ಮಾಡ್ಬೋದು, ನಿಭಾಯಿಸ್ಬೋದು. ಬಟ್ ಮಿಕ್ಕಿರೋ ಎಲ್ಲ ಕ್ಯಾರೆಕ್ಟರ್ ಸೇರಿದ್ರೇ ಒಂದು ಸಿನಿಮಾ, ಒಂದು ಸೀರಿಯಲ್. ಆಯ್ತಾ, ಆ ಕಡೆನೇ. ಹೌದು, ನಿಮಗೆ ಅಲ್ಲಿಂದ ಕಲಿಯೋದು ತುಂಬ ಇರುತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ. ಸೊ ಹಾಗಾಗಿ ಒಂದು ಒಳ್ಳೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಂದರೆ ಖಂಡಿತವಾಗ್ಲೂ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದೇ ಆ ಕ್ಯಾರೆಕ್ಟರ್ಗೆ ಒಂದು ತೂಕ ಇರಬೇಕಷ್ಟೆ. ಓಕೆ.